ಫ್ಲ್ಯಾಟ್ಸು, ಬ್ಲೂ ಕಲರು ಲೇಕು, ಮತ್ತು ಅಲ್ಲಿ ಮೌಂಟೇನ್ಸ್ ಮುಂದೆ ಎಲ್ಲ ವ್ಯೂ. ಅಲ್ಲಿ ನಾವು ಇವಾಗ ನೋಡಿ ವಿಂಟರಲ್ಲೂ ಇಷ್ಟು ಬರ್ತಾಯಿದೆ. ಪ್ರಾಬ್ಲಿ ನಾವು ಸಮ್ಮರಲ್ಲಿ ಬಂದ್ಕೊಂಡ್ರೆ ಇನ್ನೂ ಜಾಸ್ತಿನೇ ಇರ್ಬೋದು. ಬಟ್ ಇಲ್ಲಿ ಯಾಕೋ ಆ ಮೌಂಟೇನ್ಸು, ಸ್ನೋ ಮೌಂಟೇನ್ಸು ಮತ್ತು ನಮಗೆ ವೆಜಿಟೇಷನ್ನು, ಇದು ಏನೋ ಲಾಸ್ಟ್ ವಿಲೇಜ್ ಜನ ಹಾಕಿದ್ದಾರೆ ಇಲ್ಲಿ. ಆಫ್ ರೋಡ್ ಟ್ರಯಲ್ಸಲ್ಲಿ 9 to 100 ಹೊಡೆದಿದ್ದೀವಿ. ಈಗ ನೋಡಿ ಎಷ್ಟು ದೂರ ಬರ್ತಿದೆ ಅಂದರೆ. ಇಂಡಿಯಾ ಚೈನಾ ಯುದ್ಧ ಆಗಿದ್ದ ಜಾಗದಲ್ಲಿದ್ದೀವಿ. ರೆಜೆಂಗ್ಲಾ ಮೆಮೋರಿಯಲ್ ಹಾಲ್ ಇದು. ಇಲ್ಲಿ ಕಾಣಿಸ್ಬೋದು ಬಂಕರ್, 2 ಬಂಕರ್ಸ್ ಇದೆ ನೋಡಿ. ಇದು ಬಂದ್ಬಿಟ್ಟು ಇಂಡಿಯನ್ ಬಂಕರ್ಸು, ಇದು ಬಂದ್ಬಿಟ್ಟು ಚೈನಾ ಬಂಕರ್ಸು. ನಮಸ್ಕಾರ ಸ್ನೇಹಿತರೆ. ಡೇಟ್ ಬಂದು 25th ವೆಡ್ನೆಸ್ಡೇ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಗೋಪುರಲ್ಲಿ ಹಾಕ್ಬಿಟ್ಟು ಮೆಮರಿ ಕಾರ್ಡ್ ಹಾಕಿಲ್ಲ ನಾನು. ರೆಕಾರ್ಡ್ ಕೊಡ್ತಾಯಿದ್ದೀನಿ, SD ಕಾರ್ಡ್ ಎರರ್ ಬರ್ತಾಯಿದೆ. ನಾನು ಏನಪ್ಪ SD ಕಾರ್ಡ್ ಎರರು ಏನೂ ಆಗಿಲ್ವಲ್ಲ ಅಂತ ನೋಡಿದ್ರೆ SD ಕಾರ್ಡ್ ಹಾಕಿಲ್ಲ ನಾನು. ಸೊ ಪ್ಯಾಂಗಾಂಗಿಂದ ಓಡ್ತಿದ್ದೀವಿ. ಒಳ್ಳೆ ಹೋಟೆಲ್ ಉಳ್ಕೊಂಡಿದ್ದು ನಾವು, ಹಿಮಾಲಯನ್ ಇನ್ ಹೋಟೆಲ್ ಅಂತ ಪ್ಯಾಂಗಾಂಗಲ್ಲಿ. ಇವಾಗ ನಾವು ಇಲ್ಲಿಂದ ಪ್ಯಾಂಗಾಂಗಿಂದ ಆನ್ಲೈ ಹೊರಟಿದ್ದೀವಿ. ಆನ್ಲೈಗೆ ಆಲ್ಮೋಸ್ಟ್ 180 ಕಿಲೋಮೀಟ್ರು. ಅಂದರೆ ಆಲ್ಮೋಸ್ಟ್ ಅದರಲ್ಲಿ ನಿಮಗೆ ಒಂದು 90 ಕಿಲೋಮೀಟರ್ನ ಆಫ್ ರೋಡ್ ಬರುತ್ತಂತೆ. ಕಾಣಿಸ್ತಾ ಇದ್ದೀವಿ ಮೌಂಟೇನ್ಸ್ ಎಲ್ಲ. ಅದೇ ಮೌಂಟೇನ್ ಕ್ರಾಸ್ ಮಾಡ್ತಾ ಇದ್ದೀವಿ. ಮೇರೆಕಲ್ಲಿ ಇದ್ದೀವಿ ಇವಾಗ. ಮೇರೆಕ್ ಒಂದು ಊರು. ಈಗ ನೋಡಿ ಇಲ್ಲಿ ಬಂದರೆ ನಿಮಗೆ ವೆಜಿಟೇಷನ್ ಎಲ್ಲ ಸಿಗುತ್ತೆ. ಈ ಯೆಲ್ಲೋ ಕಲರ್ ಫ್ಲ್ಯಾಟ್ಸು, ಬ್ಲೂ ಕಲರು ಲೇಕು, ಮತ್ತು ಅಲ್ಲಿ ಮೌಂಟೇನ್ಸ್ ಮುಂದೆ ಎಲ್ಲ ವ್ಯೂ. ಅಲ್ಲಿ ನಾವೆಲ್ಲ ಇದರಲ್ಲಿ ಪಿಕಾಸಸ್ ಎಲ್ಲ ನೋಡ್ತಾ ಇದ್ವಲ್ಲ, ವಿಂಡೋಸಲ್ಲಿ ವಾಲ್ಪೇಪರ್ ನೋಡ್ತಾ ಇದ್ವಲ್ಲ, ಈ ಥರ ಇದೆ ಇದು. ಅಲ್ಲಿಂದ ನೆಕ್ಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು. ಯಾಕೆಂದರೆ ಆ ಪ್ಯಾಂಗಾಂಗಲ್ಲಿ ಬಂದವರೆಲ್ಲ ಲೇಕ್ ಬಂದವರೆಲ್ಲ ಇದು ಮಾಡಿಕೊಂಡು ಎಲ್ಲ ಅಲ್ಲಿ ಬರ್ತಿದ್ದಾರಲ್ಲ. ಎಲ್ಲ ಮೌಂಟೇನ್ಸು ಮೌಂಟೇನ್ಸು ದೂರ ಇದೆಯಲ್ಲ ಅದು ಅನ್ಕೊತಾಯಿದ್ವಿ. ಇವಾಗ ನೋಡಿ ಅದೇ ಮೌಂಟೇನ್ಸ್ ಹತ್ರನೇ ಹೋಗ್ತೀವಿ. ಅದ್ರ ಪಕ್ಕದಲ್ಲೇ ಪಾಸ್ ಆಗ್ತಾ ಇದ್ವಿ. ಬ್ಯೂಟಿಫುಲ್ ಲೇಕು, ಮೌಂಟೇನ್, ಮೋಸ್ಟ್ಲಿ ಇಲ್ಲೆಲ್ಲ ಜಾಸ್ತಿ ವಾಟರ್ ಕ್ರಾಸಿಂಗ್ ಇದೆ ಅನ್ಸುತ್ತೆ. ಇವಾಗ ನೋಡಿ ವಿಂಟರಲ್ಲೂ ಇಷ್ಟು ಬರ್ತಾಯಿದೆ. ಪ್ರಾಬ್ಲಿ ನಾವು ಸಮ್ಮರಲ್ಲಿ ಬಂದ್ಕೊಂಡ್ರೆ ಇನ್ನೂ ಜಾಸ್ತಿನೇ ಇರ್ಬೋದು. ಬಟ್ ಇದೆಲ್ಲ ಓಕೆ, ಏನಂತ ಇಲ್ಲ. ಬಟ್ ಇದು ಏರಿಯಾ ನೋಡಿದ್ರೆ ಇದೆಲ್ಲ ನೀರು ಹರಿಯೋ ಜಾಗನೇ ಇದು.
ಬ್ಯೂಟಿಫುಲ್ ವೆಜಿಟೇಷನ್ ನೋಡಿ ಅದು. ಅಲ್ಲಿ ಬರೀ ನಿಮ್ಮ ಕುರಿಗಳು, ಮಂದೆ ಕುರಿ ಆ ಟೈಪು, ಅಲ್ಲಿ ಯಾಕು, ಆ ಮೌಂಟೇನ್ಸು, ಸ್ನೋ ಮೌಂಟೇನ್ಸು, ಮತ್ತು ನಿಮಗೆ ವೆಜಿಟೇಷನ್ನು. ಇದು ಏನೋ ಲಾಸ್ಟ್ ವಿಲೇಜನ್ನು ಹಾಕಿದ್ದಾರೆ ಇಲ್ಲಿ, ಲಾಸ್ಟ್ ರೆಸ್ಟೋರೆಂಟ್ ಅಂತಂದಿದೆ ಇಲ್ಲಿ, ಬಟ್ ಯಾವ ವಿಲೇಜ್ ಅಂತ ನೋಡಿಲ್ಲ. ಲಾಸ್ಟ್ ರೆಸ್ಟೋರೆಂಟ್ ಅಂತಿದೆ ನೋಡಿ. ಅವಾಗ ಇಲ್ಲಿ ಏನೋ ಹಾಕಿದ್ದಾರೆ ವಿಲೇಜ್ ನೇಮು, ಬಟ್ ಕಾಣಿಸಿಲ್ಲ ಅದು. ಒಂದೇ ಸ್ಪೀಡಲ್ಲಿ ನೋಡಿಲ್ಲ ಯಾವ ವಿಲೇಜ್ ಅಂತ. ಬಟ್ ರೋಡ್ಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಆ ಲ್ಯಾಂಡ್ಸ್ಕೇಪ್ಗೂ, ಈ ಲ್ಯಾಂಡ್ಸ್ಕೇಪ್ಗೂ, ಆ ರೋಡ್ಸ್ಗೂ ಅಮೇಝಿಂಗ್ ಮಾತ್ರ. ಬಟ್ ಪ್ರಾಬ್ಲಮ್ ಏನಂದರೆ ರೋಡ್ಸು ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರಲ್ಲ. ಅಚಾನಕ್ಕಾಗಿ ಬೆಟ್ಟಗಳ ಮಧ್ಯೆ ಕೆರೆಗಳು ಹೇಗೆ ಬಂತು, ಅದೇ ಥರ ಈ ಬೆಟ್ಟಗಳ ಮಧ್ಯೆ ಅಚಾನಕ್ಕಾಗಿ ಈ ಗ್ರೀನರಿ, ಈ ವೆಜಿಟೇಷನ್. ಇಲ್ಲಿ ಮನೆ ಕಟ್ತಾ ಇದ್ದಾರೆ, ಹೆಂಗೆ ತಗೊಂಡು ನಿಂತಿದ್ದಾರೆ ಇಲ್ಲೆಲ್ಲ ಇಟ್ಟೆ. ಇಲ್ಲಿ ಕಲ್ಲುಗಳೆಲ್ಲ ಅಲ್ಲಿರೋದೇ ಯಾಕೆ ಜೋಡಿಸ್ಕೊಂಡಿದ್ದಾರೆ, ಅದರಲ್ಲೇ ಕುದುರೆ ಯಾವ ಥರ ನಿಲ್ಸಿದ್ದಾರೆ ಅದು. ಕಲ್ಕಟ್ಟೆಗಳು ಯಾವ ಥರ ಕುತ್ಕೊಂಡಿದ್ದಾರೆ. ಅದು ಗೇಟ್ ಥರ ಆಗಿದೆ, ಪುರಾಣಿ ಗೇಟ್. ಛೋಟ ವಾಟರ್ ಕ್ರಾಸಿಂಗ್ ಬಂತು. ಅದು ಡಾರ್ಕ್ ರೆಡ್ಡು ಮತ್ತು ಈ ಎಲ್ಲೋ ಗ್ರೀನಿಶು, ಈ ಬ್ರೌನು ಮತ್ತು ಆ ಬ್ರೌನು, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಮಾತ್ರ. ಇದು ಮೆಮೊರಿಯಲ್ ಹಾಲು. ಧೂಳ್ ಮಗ ಧೂಳ್, ತಿಮಕ ತಿಮಕ ಧೂಳ್, ಧೀರತನಕ್ಕೆ ಹೆಸರು ಇದುವೆ ನಮ್ ಕಲಾಸಿ ಪಾಳ್ಯ. ತಿಲ್ಲು ಮಗ ತಿಲ್, ತಿನಕ ತಿನಕ ತಿಲ್, ಮೀಟರ್ ಇಲ್ಲಿ ಯಾರಿಗೈತೆ ನನ್ನ ಮುಂದೆ ಶಿಷ್ಯ. ಹರಿಯುವ ಕಾವೇರಿಯ ಮೈಸೂರು ನನ್ನ ತಾಣ, ಕನ್ನಡದ ಜನತೆಗಾಗಿ ಒತ್ತೆ ಇಡುವೆ ಪ್ರಾಣ.
ಇದೆ ಗಾಡಿ. ಯಪ್ಪ ನೆಕ್ಸ್ಟ್ ಲೆವೆಲ್ ಮಾತ್ರ. ಈ ಥರ ಟ್ರಯಲ್ಸ್ ನಾನು ಲೈಫಲ್ಲಿ ನೋಡಿರಲಿಲ್ಲ ಬಿಡಿ. ಅದೊಂದು ರುಬ್ಬಾಡ್ಕೊಂಡು ಬಂದಿದ್ದೀವಿ ಅಲ್ಲಿಂದ ಗಾಡಿ. ಆಫ್ ರೋಡ್ ಟ್ರಯಲ್ಸಲ್ಲಿ 9 to 100 ಹೊಡೆದಿದ್ದೀವಿ. ಈಗ ಆಮೇಲೆ ಇದಾಗ ನೀವಂತ ಫಿಕ್ಸ್ ಹ್ಯಾಂಡು ಆಲ್ರೆಡಿ ಸಡನ್ ಬಂದ್ಬಿಡುತ್ತೆ. ಸೊ ಅಲ್ಲಿ ನೀವು ಎಷ್ಟೇ ಹುಷಾರಾಗಿದ್ರೂ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ನೋಡಿ ಎಷ್ಟು ದೂರ ಬರ್ತಿದೆ ಅಂದರೆ ಅಪ್ಪ. ಲೈಫಲ್ಲಿ ನೀವು ಈ ಥರ ಟ್ರಯಲ್ಸು ತುಂಬ ಮಾಡಿರ್ತೀರ ಟ್ರಯಲ್ಸು, ಬಟ್ ಈ ಥರ ಟ್ರಯಲ್ಸು ನೀವು ಮಾಡೋದಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಒಂದೇ ಕಡೆ ನಮ್ಗೆ ಹತ್ರ ಸಿಗೋದು. ಯಾರ್ಯಾರಿಗೆ ಈ ಅಡ್ವೆಂಚರು ಪ್ಲಸ್ ಆಫ್ ರೋಡಿಂಗ್ ಎಲ್ಲ ಇಷ್ಟ ಇರುತ್ತೆ, ಕ್ರೇಜ್ ಇರುತ್ತೆ, ನಿಮಗೆ ಇದು 100% ಮಸ್ಟ್ ಬರಲೇಬೇಕಿದೆ. ರೋಡ್ ಬ್ಲಾಕ್ ಆಗಿದೆ. ಸೊ ಇದು ಆಲ್ಟರ್ನೇಟಿವ್ ಇದೆ ಮಜಾ ಆಫ್ ರೋಡಿಗಲ್ಲಿ. ಒಂದು ಕ್ಲೋಸ್ ಆಯಿತು ಅಂದರೆ ಇನ್ನೊಂದು ಓಪನ್ ಇರುತ್ತೆ. सुकून सुकून। बच गया क्या? खुद भी जाता, मेरे को भी लेके जाता। आपको भी? हाँ। आपको क्या? अबे मेरे पास जंप करके नहीं क्या? मेरे पास स्लोप जब कर रहा हूँ मैं, जब आगे दिक्कत है, लूज सैंड था, ऐसे जाना तो तूने ऐसे पूरा नीचे इधर से। समझ गया। बढ़िया कोने तक आ गया तो ये एज पे मतलब हाँ भाई तू आराम से ना, देखो लोगों की जान बचानी है। मेरे से आगे जाएगा तो पक्का गिरेगा। ಟೈಮ್ ಬಂದು 11:48, ಆಲ್ಮೋಸ್ಟ್ 12 ಆಗಿದೆ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಇಂಡಿಯಾ ಚೈನಾ ಯುದ್ಧ ಆಗಿದ್ದ ಜಾಗದಲ್ಲಿದ್ದೀವಿ. ರೆಜೆಂಗ್ಲಾ ಮೆಮೋರಿಯಲ್ ಹಾಲ್ ಇದು. ಸೊ ಇಲ್ಲಿ ಲಿಟ್ರಲಿ ಕೆಲವು ವರ್ಷಗಳ ಹಿಂದೆ ಯುದ್ಧ ಆಗಿದ್ದ ಜಾಗ ಇದು. 1962 ಅದು ನಿಮಗೆ ಚೈನಾದು ಮೌಂಟೇನು. ಅಲ್ಲೆಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರಂತೆ ಇಂಡಿಯಾದ್ದು ಆರ್ಮಿಯವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ನೋಡೋಕ್ಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ಯಾಂಗಾಂಗು ಹಾನ್ಲೆ ಮೇನ್ ರೋಡು. ಒಳ್ಳೆ ಮಜಾ ಇತ್ತು, ಮಸ್ತ್ ಮಜಾ ಇತ್ತು.
ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ಇಲ್ಲಿದೆ ನಮ್ಮೂರದು. ಅಲ್ಲಿ ಕಾಯ್ಕೊಂಡಿದ್ದಾರೆ ಬಂಕರ್ ಹಾಕ್ಕೊಂಡು, ಯಾಕಂದರೆ ಆ ಕಡೆಯಿಂದ ಯಾರು ಇಂಡಿಯಾಗೆ ಎಂಟ್ರಿ ಆಗಬಾರ್ದು ಚೈನಾದವರು ಅಂತ. ಇದು ಮಾಡ್ತಿದ್ದಂಥ ಯುದ್ಧ ಮಾಡ್ತಿದ್ದಂಥ ಒಂದು ಇದು ಸ್ಟೋರಿ ಕೇಳ್ತಾ ಇದ್ರೆ ಏನೋ ಒಂಥರ ಕಣ್ಣಲ್ಲಿ ನೀರು ಬರುತ್ತಪ್ಪ ಇವ್ರದ್ದು. ನಮ್ಮ ಭಾರತ ಇಂಡಿಯನ್ ಫ್ಲ್ಯಾಗು. ಸೊ ಇವಾಗ ಆಲ್ಮೋಸ್ಟ್ ಎಷ್ಟು ಒಂದು 50 ಬಂದಿದ್ದೀವಲ್ಲ ಮಗ, ಇನ್ನೊಂದು 50% ಇರುತ್ತೆ. ಒಂದು ಅಲ್ಲಿ ನೋಡಿದಾಗ 125 ಇತ್ತು. ಸೊ ಇವಾಗ 125 ಅಂದರೆ ಇನ್ನೂ 100 ಕಿಲೋಮೀಟ್ರ್ ಇದೆ. ಬಟ್ ಇದೇ ಮೇನ್ ಹೈವೇ ರೋಡು. ಯಾಕೆ ಹೇಳ್ತೀರಾ, ಒಳ್ಳೆ ಮಜಾ. ಯಾರಾದರೂ ಆಫ್ ರೋಡ್ ಹುಚ್ಚರಿದ್ರೆ, ಈ ಟ್ರಯಲ್ ಹುಚ್ಚರಿದ್ರೆ ಇಲ್ಲಿ ಬರಲೇಬೇಕು. ಈ ಥರ ಆಫ್ ರೋಡ್ ನಿಮ್ಗೆ ಎಲ್ಲೂ ಸಿಗೋಲ್ಲ ಈ ವ್ಯೂ ಅಲ್ಲಿ. ಅಮೇಝಿಂಗ್ ಮಾತ್ರ. ಫುಲ್ ಎಲ್ಲ ಹಂಗೆ ಡಸ್ಟಲ್ಲಿ ಮುಳುಗೋಗಿದೆ. ಇಲ್ಲಿ ಕಾಣಿಸ್ಬೋದು ಬಂಕರ್, 2 ಬಂಕರ್ಸ್ ಇದೆ ನೋಡಿ. ಇದು ಬಂದ್ಬಿಟ್ಟು ಇಂಡಿಯನ್ ಬಂಕರ್ಸು, ಇದು ಬಂದ್ಬಿಟ್ಟು ಚೈನಾ ಬಂಕರ್ಸು. ಸೊ ಇಲ್ಲೇನೇ ಇದ್ದದ್ದು ಏನಾದ್ರೂ ಅವ್ರು ಅಲ್ಲೇ ಬಂದು ಮಾತುಕತೆ ಮಾಡಿ ಕ್ಲಿಯರ್ ಮಾಡ್ಕೋತಾರೆ. ಇನ್ ಕೇಸ್ ಆಗಿಲ್ಲ ಅಂದಾಗಲೇ ಅದು ಯುದ್ಧಕ್ಕೆ ನಾಂದಿ ಹಾಡೋದು. ಸೊ ಆಲ್ಮೋಸ್ಟ್ ನೋಡಿ, ಕ್ಲೋಸ್ ಟು ಜಸ್ಟ್ ಬಾರ್ಡ್ರಲ್ಲಿ ಇದ್ದೀವಿ ನಾವು. ಇದು ರೋಡು ನಮ್ಮದು. ಸೊ ಚೈನಾ ಇಂಡಿಯಾ ಬಾರ್ಡ್ರಲ್ಲಿ ಗಾಡಿ ಓಡಿಸ್ತಾ ಇದ್ದೀವಿ. ಇದಕ್ಕೆ ಏನು ಬೇಕು ಮಗ. ಮೆಮೊರಿ ಲೈನಿಂದ ಹೊರಟ್ವಿ. ಅಲ್ಲಿ ನೋಡ್ಬೋದು ನೀವು, ಸಣ್ಣ ಸಣ್ಣ ಪಾತ್ಗಳು ಮೇಲೆವರೆಗೂ ಮಾಡ್ಕೊಂಡಿದ್ದಾರೆ ಇವರು ಆರ್ಮಿಯವರು. ಇದೇ ಮೇನ್ ಹೈವೇ ರೋಡು. ಆ ರೋಡ್ ಕಂಡೀಷನ್ ನೋಡಿ, ಅಲ್ಲೊಂದು ಗಾಡಿ ಹೋಯ್ತು ಅಂದರೆ ಏನು ಕಾಣಿಸಲ್ಲ ನಿಮಗೆ, ಅಷ್ಟೊಂದು ಧೂಳು ಬರುತ್ತೆ. ಸೊ ಫುಲ್ಲು ಸ್ಯಾಂಡ್ ಬಾತ್ ಅಂತಲೇ ಹೇಳ್ಬೋದು, ಮಣ್ಣಲ್ಲಿ ಸ್ನಾನ. ನೆಕ್ಸ್ಟ್ ಸ್ಟಾಪು ಕ್ಲೋಸ್ ಟು ಹ್ಯಾಂಡ್ಲೆ ಹತ್ತಿರ ಇನ್ನೊಂದು 100 ಕಿಲೋಮೀಟರ್ಸ್ ಇದೆ. ಮತ್ತು ಇದೇ ಥರ ಇದೆ 100 ಕಿಲೋಮೀಟರ್ಸ್ ಇದೆ. ಸೊ ಹಂಗೆ ನೋಡೋಕೋದ್ರೆ 125 ಕಿಲೋಮೀಟರ್ಸು ಇದೇ ಥರ ರೋಡ್. ಇದೇ ಹೈವೇ. ಇದೆಲ್ಲ ಒಂಥರ ಯಾವುದೋ ಈ ಆಸ್ಟ್ರೇಲಿಯಾ ಮತ್ತು US ಅಲ್ಲಿ ಬರುತ್ತಲ್ಲ ಮೌಂಟೇನ್ಸ್. ಇದು ಕೆಲವೊಂದು ಕಡೆ ಆಸ್ಟ್ರೇಲಿಯಾದಂತೂ 500-600 ಕಿಲೋಮೀಟ್ರು ಇದೇ ಥರ ಇರುತ್ತೆ. ನಿಮಗೇನು ಒಂದು ಅಂಗಡಿ ಸಿಗೋಲ್ಲ, ಒಂದು ಇದು ಸಿಗೋಲ್ಲ. ಅದೇ ಥರ ಇದೆ ಇಲ್ಲೂ. ಅದೇ ಇವಾಗ ನಮ್ಮ ಲಂಚು. ನೋಡಿ ಕ್ವಿಕ್ ಸ್ಯಾಂಡ್ ಎಲ್ಲ ಮೇಲ್ಮೇಲೆ ಹಂಗಂಗೆ ಇದೆ. ಸೊ ಇದೆಲ್ಲ ಯಾವ ಕೈ ಕೊಡುತ್ತೆ ಹೇಳೋಕ್ಕಾಗಲ್ಲ, ಬಟ್ ಹುಷಾರಾಗಿರ್ಬೇಕು. ಕ್ಯಾಮ್ರಾ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿದೆ. ಏನು ನೋಡೋದು, ಆ ಮಣ್ಣು ನೋಡಿ ಹೆಂಗೆ ಬರ್ತಾ ಇದೆ ಇಲ್ಲಿ. ಅಷ್ಟು ಲಾರಿ ಇಲ್ಲೇ ಹಾಕ್ಬೇಕು, ಇಲ್ಲಾಂದ್ರೆ ನಮ್ಮನ್ನು ಬಿಡಲ್ಲ ಅವನು. ಇಲ್ಲಿ ಹೋಗ್ಬೋದು ಪಾಪ. ಯಾಕೆ ಅಲ್ಲಿ ಹೋದ? ಧೂಳು ಯಾವ ಲೆವೆಲ್ಗಿದೆ ಅಂದರೆ ನಿಮ್ಗೆ ಉಸಿರಾಡೋಕ್ಕೂ ಬಿಡಲ್ಲ, ಅಷ್ಟು ಧೂಳು.
ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿರಲ್ಲ. ನೋಡಿ ಇಲ್ಲಿ ಕಂಡೀಷನ್ ನೋಡಿ ಶೂದು, ಇಲ್ಲಿ ನೋಡಿ. ಓಹ್ ನೋಡು, ಓಕೆ ಲಂಚ್ ಪಾಯಿಂಟು. ಯಪ್ಪ ऐसा चलो शू नोड़ो ನಂದೇನು ಇಷ್ಟು ಕಡೆ ಇದಾಗಿದೆ. नेक्स्ट लेवल एडवेंचर है. देखा आपका अपलोड, मैं देखा आपका अपलोड, अलग रूट पकड़ा, मैं देखा वो अच्छा था, थोड़ा अच्छा था वो. इसमें नीचे उतरने का रास्ता था. नहीं वो था मिट्टी आ रहा था ना, पर मिट्टी आ रहा था पीछे, वहाँ पे खाली था. दिमाग खराब है. मैं भी घुसा था उसमें. नहीं अच्छा रास्ता नहीं चाहिए, नहीं चाहिए.